ಫೋಟೋ ಶೂಟ್ ನಡೀತಾ ಇದೆ. ಬರ್ತಿದ್ದೀವಿ ಜಯ ಕರ್ನಾಟಕ ಮಾಡ್ತಿದ್ದಾರೆ. ಇವ್ರು ಫೋಟೋಗ್ರಾಫರ್ ಪರಿಸ್ಥಿತಿ ನೋಡಕ್ ಆಗ್ತಿಲ್ಲ. ಓಕೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಡೇ 2 ಆಫ್ ಪಾಂಡಿಚೇರಿ. ಡೇ 2 ಆಫ್ ಪಾಂಡಿಚೇರಿ. ನಾವು ಈಗ ಚೆಕ್ಔಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಹೋಟ್ಲಲ್ಲಿ. ಇವತ್ತು ಆರೋವಿಲ್ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇನ್ನು ಚೆಕ್ಔಟ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ನೈಟ್ ಟ್ರೈನ್ ಇದೆ. ಸೊ ಆ ಟ್ರೈನಿಗೆ ವಾಪಸ್ ಬೆಂಗಳೂರು ಬರ್ತಾ ಇದ್ದೀವಿ. ಮತ್ತೆ ಬ್ರೇಕ್ಫಾಸ್ಟಿಗೆ ಕಾರ್ತಿಕ ಹೋಟೆಲ್ಗೆ ಬಂದಿದ್ದೀವಿ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಒಂದು ನಿಮಿಷ ತೋರಿಸ್ತೀವಿ. ಆ್ಯಕ್ಚುಲಿ ಪಾಂಡಿಚೇರಿಯಲ್ಲಿ ಇನ್ನೊಂದು ರೂಟ್ ಇತ್ತು. ಆ ರೂಟ್ನ ಏನಕ್ಕೋ ಕ್ಲೋಸ್ ಮಾಡಿದ್ರು, ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಸೊ ಇದ್ಯಾವುದೋ ಬೇರೆ ರೂಟ್, ಇಲ್ಲಿಂದ ಹೋಗಬೇಕಾಗಿತ್ತು. ಸ್ವಲ್ಪ ದೂರ ಒಳಗೆ ನಡ್ಕೊಂಡು ಹೋದ ತಕ್ಷಣ ಅಲ್ಲಿ ಸ್ವಲ್ಪ ಗಾರ್ಡನ್ ಥರ, ಹಟ್ ಥರ ಎಲ್ಲ ತುಂಬ ಚೆನ್ನಾಗಿ ಜಾಗಗಳಿದೆ ರಿಲ್ಯಾಕ್ಸ್ ಮಾಡೋಕ್ಕೆ. ಅದರೊಳಗೆ ಒಂದು ಚಿಕ್ಕ ಮ್ಯೂಸಿಯಂ ಗ್ಯಾಲರಿ ಥರ ಮಾಡಿದ್ದಾರೆ. ಅಲ್ಲಿ ಹೇಗೆ ಎಲ್ಲಿಂದ ಶುರುವಾಯಿತು, ಏನು ಅದರ ಹಿಸ್ಟ್ರಿ ಆ ಥರ ಎಲ್ಲ ಇದೆ. ಇದು ಮಾತೃ ಮಂದಿರದ್ದು ಪ್ರೋಟೋಟೈಪನ್ನು ಮಾಡಿ ಇಟ್ಟಿದ್ರು ಒಳಗಡೆ ಹೇಗಿದೆ ಅಂತೆಲ್ಲ. ಇದರ ಹತ್ತಿರ ಹೋಗಿ ನೋಡೋಕ್ಕೆ ಬಿಡಲ್ಲ. ಇದನ್ನು ನೋಡೋಕ್ಕೆ ಈ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು, ಇಲ್ಲ ಆಟೋಗಳು ಸಿಗುತ್ತೆ. ಸೊ ನಾವು ಹೇಗೆ ಹೋಗೋದು ಅಂತ ನಮ್ಗೆ ಅಲ್ಲಿ ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ ಎಲ್ಲಿ ಹೋಗೋದು ಏನು ಅಂತ. ಒಂದು ಆಟೋಗೆ 100 ರೂಪೀಸ್. ಇಲ್ಲಿಂದ ಇಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು. 1.5 ಕಿಲೋಮೀಟರ್ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಾಟ್ಲೆಲ್ಲ ತಗೋಬರಕಾಗಿತ್ತಲ್ಲ ಮತ್ಬಿಟ್ಟ. ಹಾಗೆ ಸ್ವಲ್ಪ ಒಳಗಡೆ ದೂರ ನಡ್ಕೊಂಡು ಹೋಗೋ ಅಷ್ಟಕ್ಕೆ ಎಲ್ಲರಿಗೂ ಸುಸ್ತಾಗಿತ್ತು. ಅದಕ್ಕೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ತುಂಬ ಸೆಕೆ ಕೂಡ ಇತ್ತು, ಸ್ಕಿನ್ ಎಲ್ಲ ಬರ್ನ್ ಆಗಿ ಟ್ಯಾನ್ ಆಗಿಬಿಟ್ಟಿತ್ತು. ಸೊ ಈ ಥರ ಒಂದು ಹಟ್ ಇತ್ತು, ಇದರಲ್ಲಿ ಎಲ್ಲ ಮಲ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಎಲ್ಲರೂ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಎದ್ದು ರೆಡಿಯಾಗಿದ್ದಾರೆ. ಸೊ ಈಗ ಮಾತೃ ಮಂದಿರನ ನೋಡೋಕ್ಕೆ ಅಲ್ಲಿ ಮೇಲ್ಗಡೆ ಸ್ವಲ್ಪ ಹತ್ತಿ ನಡ್ಕೊಂಡು ಹೋಗಬೇಕು. ಆರೋವಿಲ್ಲಲ್ಲಿ ಬಂದು ಎಲ್ಲ ಒಂದು ರೌಂಡ್ ಮಲಗಿ ಎದ್ದು ಸೊ ಈಗ ಮಾತೃ ಮಂದಿರನ ನೋಡಕ್ಕೆ ಹೊರಟಿದ್ದೀವಿ. ಒಳ್ಳೆ ಕ್ಯಾಪ್ಚರ್ ಆಗ್ತಿದೆ. ನಿಂಗೆ ಬಿತ್ತು ಎಲ್ಲ ಗೈಸ್ ಅಲ್ಲಿದೆ ನೋಡಿ. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ ಕಾಣ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆರೋವಿಲ್, ಮಾತೃ ಮಂದಿರ್ ಎಲ್ಲ ನೋಡಿ ಸಾಕಾಯ್ತು. ಸೊ ನಾವು ವಾಪಸ್ ಫ್ರೀ ಬಸ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬಾ ಲೈನ್ ಇದೆ, ವೇಟ್ ಮಾಡಬೇಕು. ವಾಪಸ್ ಹೋಗ್ತಾ ನಾವು ವಾಕಿಂಗ್ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ 1.5 ಕಿಲೋಮೀಟರ್ಸ್ ಆಗುತ್ತೆ. ಇವರೆಲ್ಲ ಐಸ್ ಕ್ರೀಮ್ ತೊಗೊಂಡಿದ್ದಾರೆ. ನಾವು ಹೈಬಿಸ್ಕಸ್ ಸೋಡಾ ತೊಗೊಂಡಿದ್ದೀವಿ, ಲೆಮನ್ ಸೋಡಾ. ಎಲ್ಲ ಎಕ್ಸ್ಪೆನ್ಸಿವ್ ಆರೋವಿಲ್ಲಲ್ಲಿ. 70 ರೂಪೀಸ್, 80 ರೂಪೀಸ್ ಒಂದು ಲೆಮನ್ ಸೋಡಾ. ನೋಡಿ ಗೈಸ್, ಮಟ್ಟಿ ಹೆಂಗೆ ನೋಡ್ತಾ
ಮಟ್ಟಿ ನೋಡಿ ಗೈಸ್, ಬಿದಿರುಗಳನ್ನೆಲ್ಲ ಜನ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಬಿದಿರು ಮಟ್ಟಿಯೇ ಯಾವುದು? ಬಿದಿರು ಮಟ್ಟಿನೇ ಹಿಂದೆ ಆರೋವಿಲಲ್ಲಿ ಔಟ್ಫಿಟ್ ಚೇಂಜ್ ಮಾಡಿಬಿಟ್ಟು ಕೆಫೆ ಔಟ್ಫಿಟ್ಟಿಗೆ ಬಂದಿದ್ದೀವಿ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಊಟಕ್ಕೆ ಹೋಗೋದು. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ಸೊ ಇಲ್ಲಿ ಸ್ಟ್ರೀಟ್ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಒಂದಿಷ್ಟು ಫೋಟೋಶೂಟ್ಗಳನ್ನ ಮಾಡಿದ್ವಿ. ಈ ಥರ ಬ್ಯಾಕ್ಗ್ರೌಂಡ್ಸ್ ಇದೆ, ತುಂಬ ಕೆಫೆಗಳದ್ದು ಬ್ಯಾಕ್ಗ್ರೌಂಡ್ಗಳಿದೆ. ಎಲ್ಲರೂ ಫೋಟೋಸ್ ವಿಡಿಯೋಸ್ ತಗೋತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು, ಇನ್ನು ಮಧ್ಯಾಹ್ನದ ಊಟ ಆಗಿಲ್ಲ. ಆಲ್ರೆಡಿ 2 o'clock ಆಯಿತು. ಸೊ ಊಟ ಬೇರೆ ಮಾಡಬೇಕು. ಇಲ್ಲಿ ಫೋಟೋ ಸೆಷನ್ಸ್ ನಡೀತಾ ಇದೆ. ಸೊ ಇವ್ರದ್ದೆಲ್ಲ ಫೋಟೋ ತಗೊಂಡಾದ್ಮೇಲೆ ನಾವು ಊಟಕ್ಕೆ ಹೋಗಿ ಊಟವನ್ನು ಮಾಡೋಣ. ನಾವೀಗ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬೋಟಿಂಗ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಗೆ ಕರ್ಕೊಂಡು ಹೋಗೋರು ಬಂದಿದ್ದಾರೆ, ಅವರು ಸ್ಕೂಟಿ ಇದ್ದಾರೆ, ನಾವು ಸ್ಕೂಟಿ ಇದ್ದೀವಿ. ಅಲ್ಲಿ ಎಲ್ಲೋ ಯೂನಿಫಾರ್ಮಲ್ಲಿ ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ನಾವೀಗ. ಬಂದಿರೋವು ಯಾವುದೋ ಭಾಗ್ಯನ ಹತ್ರ ಗೊತ್ತಿಲ್ಲ, ಎಲ್ಲ ಇದ್ರಲ್ಲಿ ಹಾಕಿದ್ದ. ನನ್ನ ಹತ್ರ ಒಂದು ಹಾಕಿನೇ ತಲೆಯಲ್ಲಿದ್ದು ಅಷ್ಟೇ. ಎಲ್ಲರೂ ಬೋಟಿಂಗಿಗೆ ಸಿದ್ಧರಾಗಿದ್ದೇವೆ. ಪಾಂಡಿಚೇರಿ ಬೋಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಿಶಿಂಗ್ ಹಾರ್ಬರ್ ಅಣ್ಣ ಯಾವುದೋ ಓಲ್ಡ್ ಫ್ರೆಂಚ್ ಬಿಲ್ಡಿಂಗ್ ಇದೆಯಂತೆ. ಸೊ ಬೋಟಲ್ಲಿ ಬಂದಿದ್ದೀವಿ. 300 years ಓಲ್ಡ್ ಅಂತೆ. We'll see. What do you expect? 300 years. ಇವತ್ತು ಫುಲ್ಲಿ ಡಿಸಪಾಯಿಂಟಿಂಗ್. ನಮ್ಮ ಅಣ್ಣನಿಗೆ ಸ್ವಲ್ಪ ಬೇಜಾರಾಗಿತ್ತು, ಇವತ್ತೆಲ್ಲ ಡಿಸಪಾಯಿಂಟಿಂಗ್ ಅಂತ ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಯಾಕಂದರೆ ಫಸ್ಟ್ ಡೇ ಸ್ವಲ್ಪ ಫನ್ ಆಗಿತ್ತು, ಇವತ್ತು ಅಷ್ಟೊಂದೇನು ಫನ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದ. ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ಅಲ್ಲೆಲ್ಲ ಹೋದಾಗ ಗಟ್ಟಿ ಹಿಡ್ಕೊಳ್ಳೋ. ನಾನು ಈಗ ಒಂದು ಒಳ್ಳೆ ವಿಡಿಯೋ ಮಾಡೋ ಹೋದರೆ ತಲೆ ಎತ್ತ ಹೆದರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಲೆಗಳು ಬರೋ ಅಲೆಗಳು.
ಅಲ್ಲೇ ವಿಡಿಯೋ ಮಾಡೋದು ನಾನು ಸ್ಲೋ ಮೋಷನ್ ಅಲ್ಲಿ ಗುಮ್ಮನೆ. ಹಾ ಈಗ ತಗೊಳ್ಳಿ. It was at this moment that he knew he fucked up. ರೆಡಿ ಬಂಜಲೆ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ಇಲ್ಲ ಹೌದಾ ಅದು ಚೆನ್ನಾಗ್ ಬಂತ ಅವಾಗ. ಹೌದು ಕೆಫೆಗೆ ಬಂದಿದ್ದೀವಿ ಈಗ. ಸ್ಟೇಷನಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ತಾ ಇದ್ವಿ. ಈಗ ಟ್ರೈನ್ ಇದೆ 9:30ಗೆ ಹೊರಡಬೇಕು. ಹೆಣ್ಮಗು ಈ ಸಲ ಕಪ್ ನಮ್ದೇ. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಬಿಟ್ಟು ಹೋಗಿರೋ ಖರ್ಚುಗಳದ್ದೆಲ್ಲ ಒಂದು ಲೀಸ್ಟನ್ನು ಕೊಟ್ಟಿರ್ತೀನಿ. ಸೊ ನೀವು ರೆಫರ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಇಷ್ಟು ಆಗುತ್ತೆ ಅಂತ ನೀವು ಅಂದ್ಕೋಬೋದು.